ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತಿನ ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲೀಷ್ ಡೇ 25 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೊತ್ತು, ಆ್ಯಕ್ಷನ್ ಆಗಬೇಕಾದ್ರೆ ಹೇಳುವಂಥ ಸೆಂಟೆನ್ಸು. ಪ್ರೆಸೆಂಟ್ ಕಂಟಿನ್ಯೂಸ್ ನಿಮಗೆ ಗೊತ್ತು, ಆ್ಯಕ್ಷನ್ ನಡೀತಾ ಇರಬೇಕಾದ್ರೆ ಹೇಳುವಂಥ ಸೆಂಟೆನ್ಸು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಆ್ಯಕ್ಷನ್ ಕಂಪ್ಲೀಟ್ ಆದಮೇಲೆ ಹೇಳುವಂಥ ಸೆಂಟೆನ್ಸು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಆ್ಯಕ್ಷನ್ ಕಂಪ್ಲೀಟ್ ಆಗಿ ರಿಪೀಟ್ ಆಗ್ತಾನೆ ಭಾಳ ಹೊತ್ತಿಗೆ ಹಾಗೆ ಇದ್ದರೆ ಆ ಸೆಂಟೆನ್ಸ್ನ ಹೇಳಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಬೇಕು. ಅಂದರೆ ಆ್ಯಕ್ಷನ್ ಕಂಪ್ಲೀಟ್ ಆಗಿ ಮತ್ತೆ ರಿಪೀಟ್ ಆಗಿದೆ, ಮತ್ತೆ ಕಂಪ್ಲೀಟ್ ಆಗಿ ಮತ್ತೆ ರಿಪೀಟ್ ಆಗಿದೆ, ಆ ಥರ ಆ್ಯಕ್ಷನ್ಸ್ ಇದ್ದರೆ ಅದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಬೇಕು. ಓಕೆ, ನಾವು ಎಷ್ಟೋ ಸಲ ಹೇಳ್ತೀವಿ ಮಾರ್ನಿಂಗಿಂದ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸಿನ್ಸ್ ಯೂಸ್ ಮಾಡಿ ಏನು ನಾವು ಜಾಸ್ತಿ ಸೆಂಟೆನ್ಸ್ ಮಾಡ್ತೀವಿ, ಆ ಸಿನ್ಸ್ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಯೂಸ್ ಆಗುವಂಥ ಸೆಂಟೆನ್ಸಸ್ ಯಾವುದಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬ್ಸ್ ನೋಡಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್. ಸಿಂಪಲ್ ಪ್ರೆಸೆಂಟಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬು ಡೂ ಆ್ಯಂಡ್ ಡಸ್, ಡೂ ಆರ್ ಡಸ್. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬ್ಸು ಹ್ಯಾಸ್ ಆರ್ ಹ್ಯಾವ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬ್ಸು ಹ್ಯಾವ್ ಬೀನ್ ಆರ್ ಹ್ಯಾಸ್ ಬೀನ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಫಸ್ಟ್ ರೂಲ್ ಬಂದುಬಿಟ್ಟು ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ ಹೇಗಿದೆ ರೂಲ್ ಚೆಕ್ ಮಾಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ವಿ4 ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್, ದಟ್ ಈಸ್ ವರ್ಬ್ದು 4ನೇ ಫಾರ್ಮ್. V1 ಪ್ಲಸ್ ING ಅಂತ ಹೇಳ್ತೀವಿ ನಾವು V4ಗೆ, ಪ್ಲಸ್ ಆಬ್ಜೆಕ್ಟ್. ಈಗ ಲಾಸ್ಟ್ ಟೈಮ್ ನಾವು ಒಂದು ಸೆಂಟೆನ್ಸ್ ಹೇಳಿದ್ದೆ ಸಿಂಪಲ್ ಪ್ರೆಸೆಂಟಲ್ಲಿ, ಐ ಈಟ್ ಆ್ಯನ್ ಆ್ಯಪಲ್. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗುತ್ತೆ, ಐ ಆಮ್ ಈಟಿಂಗ್ ಆ್ಯನ್ ಆ್ಯಪಲ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಾಗುತ್ತೆ, ಐ ಹ್ಯಾವ್ ಈಟನ್ ಆ್ಯನ್ ಆ್ಯಪಲ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಾಗುತ್ತೆ, ಐ ಹ್ಯಾವ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್. ಸೊ ದಿಸ್ ಈಸ್ ವಾಟ್ ಸಿಂಪಲ್ ರೂಲ್ ಫಾರ್ ಪಾಸಿಟಿವ್ ಸೆಂಟೆನ್ಸ್. ಸೆಕೆಂಡ್ ನೋಡೋಣ, ನೆಗೆಟಿವ್ ಸೆಂಟೆನ್ಸ್ಗೆ ರೂಲ್ ಏನಿದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ V4 ಅಲ್ಲಿ V1 ಪ್ಲಸ್ ING ಅಂತ ಹೇಳ್ತೀವಿ, ಪ್ಲಸ್ ಆಬ್ಜೆಕ್ಟ್. ಈಗ ಐ ಹ್ಯಾವ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ ಹೇಳಿದೆ ನಾನು. ಅದೇ ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀನಿ ನೋಡಿ, ಐ ಹ್ಯಾವ್ ನಾಟ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್. ಇನ್ನೊಂದು ಶಾರ್ಟ್ ಫಾರ್ಮ್ ಇದೆ, ಇನ್ನೊಂದು ರೂಲ್ ಇದೆ ನೆಗೆಟಿವ್ ಸೆಂಟೆನ್ಸ್ಗೆ. ಏನು, ನಾವು ಹ್ಯಾವ್ ನಾಟ್ ಬದಲಿ ಹ್ಯಾವೆಂಟ್ ಅನ್ಬೋದು, ಹ್ಯಾಸ್ ನಾಟ್ ಬದಲಿ ಹ್ಯಾಸೆಂಟ್ ಅಂತ ಕರಿಬೋದು. ಸಬ್ಜೆಕ್ಟ್ ಹ್ಯಾವೆಂಟ್ ಆರ್ ಹ್ಯಾಸೆಂಟ್ ಪ್ಲಸ್ ಬೀನ್ ಪ್ಲಸ್ V4, ದಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಈಗ ಐ ಹ್ಯಾವ್ ನಾಟ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ನ ಈ ಥರನೂ ಹೇಳ್ಬೋದು, ಐ ಹ್ಯಾವೆಂಟ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್. ನೀವು ಹಿ ಶಿ ಆರ್ ಇಟ್ ಯೂಸ್ ಮಾಡಿದಾಗ ಹಿ ಹ್ಯಾಸಂಟ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂತ ಹೇಳಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಚೆಕ್ ಮಾಡೋಣ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ ನೋಡಿ, ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ V4, ದಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ ಪಾಸಿಟಿವ್ ಸೆಂಟೆನ್ಸ್ ಆದರೆ ಐ ಹ್ಯಾವ್ ನಾಟ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಇಂಟ್ರಾಗೇಟಿವ್ ಪಾಸಿಟಿವ್ ಏನಾಗುತ್ತೆ, ಹ್ಯಾವ್ ಐ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂತ ಆಗುತ್ತೆ. ನೋಡಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ಗೆ ಆನ್ಸರ್ ಏನಿರುತ್ತೆ, ಇಫ್ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆದರೆ ಆನ್ಸರ್ ಏನಿರುತ್ತೆ, ಎಸ್ ಆರ್ ನೋ ಅಂತ ಇರುತ್ತೆ. WH ಟೈಪ್ ಆದರೆ ಡಿಸ್ಕ್ರಿಪ್ಷನ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಮುಖಾಂತರ ಕ್ವಶನ್ ಸ್ಟಾರ್ಟ್ ಆದರೆ ಆನ್ಸರ್ ಎಸ್ ಆರ್ ನೋ ಇರುತ್ತೆ. ಆ್ಯಂಡ್ ಇಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ದು ಆನ್ಸರ್ ಎಸ್ ಆಗಿದ್ದರೆ ಸೆಂಟೆನ್ಸ್ ಪಾಸಿಟಿವ್ ಫಾರ್ಮ್ನಾಗ ಇರಬೇಕು, ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇರಬೇಕು. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸು ಆನ್ಸರ್ ನೋ ಇದ್ದರೆ ಸೆಂಟೆನ್ಸ್ ಕೂಡ ನೆಗೆಟಿವ್ ಇರಬೇಕು. ಈಗ ಕ್ವಶನ್ ರಿಪೀಟ್ ಮಾಡ್ತೀನಿ ಕೇಳಿ. ಹ್ಯಾವ್ ಐ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್? ಆನ್ಸರ್ ಎಸ್ ಇದ್ದರೆ ಎಸ್, ಐ ಹ್ಯಾವ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್. ಹ್ಯಾವ್ ಐ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್? ಆನ್ಸರ್ ನೋ ಇದ್ದರೆ ನೋ, ಐ ಹ್ಯಾವಂಟ್ been eating an apple. This is all about interrogative positive sentence. Next check ಮಾಡೋಣ interrogative negative sentence. Have or has plus subject plus not plus been V4, that is V1 plus ING plus object. Or shorter ಹೇಳ್ಬೋದು haven't or hasn't plus subject plus been plus V4, that is V1 plus ING plus object. ಈಗ I have been eating an apple positive sentence. I haven't been eating an apple negative sentence. Have I been eating an apple interrogative positive sentence. Have I not been eating an apple interrogative negative sentence. ಇನ್ನೊಂದು ಆಪ್ಷನ್ ಇದೆ ಅದಕ್ಕೆ, haven't I been eating an apple, ಇದು interrogative negative sentence. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಮುಖಾಂತರ ಸ್ಟಾರ್ಟ್ ಆದರೆ ಆನ್ಸರ್ ಎಸ್ ಇರುತ್ತೆ, ಇಲ್ಲಾಂದರೆ ನೋ ಇರುತ್ತೆ. ಆನ್ಸರ್ ಎಸ್ ಇದ್ದರೆ ಸೆಂಟೆನ್ಸ್ ನೆಗೆಟಿವ್ ಇರಬೇಕು, ಆನ್ಸರ್ ನೋ ಇದ್ದರೆ ಸೆಂಟೆನ್ಸ್ ಪಾಸಿಟಿವ್ ಇರಬೇಕು. ನೋಡಿ ಕ್ವಶನ್ ರಿಪೀಟ್ ಮಾಡ್ತೀನಿ. ಹ್ಯಾವಂಟ್ ಐ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್? ಎಸ್, ಐ ಹ್ಯಾವಂಟ್ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂದರೆ ನೆಗೆಟಿವ್ ಬಂತ ಸ್ಟೇಟ್ಮೆಂಟ್. ಹ್ಯಾವಂಟ್ ಐ ಬೀನ್ ಈಟಿಂಗ್ ಆ್ಯನ್ ಆ್ಯಪಲ್? ನೋ,
ಐ ನೆಗೆಟಿವ್ ಪಾಸಿಟಿವ್ ಬರ್ಬೇಕು ಸೆಂಟೆನ್ಸು. ನೋ, ಐ ಹ್ಯಾವ್ ಬಿನ್ ಈಟಿಂಗ್ ಆ್ಯನ್ ಆ್ಯಪಲ್. ದಿಸ್ ಈಸ್ ಆಲ್ ಅಬೌಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ರೂಲ್ಸ್ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ತೊಗೋತೀನಿ, ಡ್ರಿಲ್ ಟೇಬಲ್ ತೊಗೋತೀನಿ. ಫಸ್ಟು ಪಾಸಿಟಿವ್ ಸೆಂಟೆನ್ಸ್ ಹೇಳ್ತೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಗೆ ಮಾಡಬೇಕು ಅನ್ನೋದು. ಐ ಹ್ಯಾವ್ ಬಿನ್ ರೀಡಿಂಗ್ ಬುಕ್ಸ್. ನೋಡಿ, ಮಾರ್ನಿಂಗಿಂದ ಓದ್ತಾ ಇದ್ದೀನಿ ನಾನು, ಅವಾಗೇನು ಹೇಳಬೇಕು, ಐ ಹ್ಯಾವ್ ಬಿನ್ ರೀಡಿಂಗ್ ಬುಕ್ಸ್ ಸಿನ್ಸ್ ಮಾರ್ನಿಂಗ್, ಈ ಥರ. ವಿ ಹ್ಯಾವ್ ಬಿನ್ ರೀಡಿಂಗ್ ಬುಕ್ಸ್, ಯು ಹ್ಯಾವ್ ಬಿನ್ ರೀಡಿಂಗ್ ಬುಕ್ಸ್, ದೇ ಹ್ಯಾವ್ ಬಿನ್ ರೀಡಿಂಗ್ ಬುಕ್ಸ್, he has been reading books, she has been reading books, it has been reading books. ಇನ್ನೊಂದು ಎಕ್ಸಾಂಪಲ್ ನೋಡೋಣ. I have been watching movies, we have been watching movies, you have been watching movies, they have been watching movies, he has been watching movies, she has been watching movies, it has been watching movies. ಇದೇನಾಯಿತು, ಪಾಸಿಟಿವ್ ಸೆಂಟೆನ್ಸ್ ಫಾರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಇದೇ ನೆಗೆಟಿವ್ ಮಾಡ್ತೀನಿ ನೋಡಿ. I have not been reading books, we have not been reading books, you have not been reading books, they have not been reading books, he has not been reading books, she has not been reading books, it has not been reading books. ಇದೇ ಶಾರ್ಟಲ್ಲಿ ಹೇಳ್ತೀನಿ ನೋಡಿ. I haven't been watching movies, we haven't been watching movies, you haven't been watching movies, they haven't been watching movies, he hasn't been watching movies, she hasn't been watching movies, it hasn't been watching movies. ಇದೇನಾಯಿತು, ನೆಗೆಟಿವ್ ಸೆಂಟೆನ್ಸ್ ಆಯಿತು. ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ತೀನಿ ನೋಡಿ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಮಾಡ್ತೀನಿ. ಹ್ಯಾವ್ ಐ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾವ್ ಯು ಬಿನ್ ರೀಡಿಂಗ್ ಬುಕ್ಸ್, ಹ್ಯಾವ್ ಯು ಬಿನ್ ರೀಡಿಂಗ್ ಬುಕ್ಸ್, ಹ್ಯಾವ್ ದೇ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಹಿ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಶಿ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಇಟ್ ಬಿನ್ ರೀಡಿಂಗ್ ಬುಕ್ಸ್. ಸೆಕೆಂಡ್ ಎಕ್ಸಾಂಪಲ್ ಚೆಕ್ ಮಾಡ್ಕೊಳ್ಳಿ. ಹ್ಯಾವ್ ಐ ಬಿನ್ ವಾಚಿಂಗ್ ಮೂವೀಸ್, ಹ್ಯಾವ್ ಯು ಬಿನ್ ವಾಚಿಂಗ್ ಮೂವೀಸ್, ಹ್ಯಾವ್ ಯು ಬಿನ್ ವಾಚಿಂಗ್ ಮೂವೀಸ್, ಹ್ಯಾವ್ ದೇ ಬಿನ್ ವಾಚಿಂಗ್ ಮೂವೀಸ್, ಹ್ಯಾಸ್ ಹಿ ಬಿನ್ ವಾಚಿಂಗ್ ಮೂವೀಸ್, ಹ್ಯಾಸ್ ಶಿ ಬಿನ್ ವಾಚಿಂಗ್ ಮೂವೀಸ್, ಹ್ಯಾಸ್ ಇಟ್ ಬಿನ್ ವಾಚಿಂಗ್ ಮೂವೀಸ್. ಇದು ಇಂಟ್ರಾಗೇಟಿವ್ ಪಾಸಿಟಿವ್ ಆಯಿತು. ಇಂಟ್ರಾಗೇಟಿವ್ ನೆಗೆಟಿವ್ ಚೆಕ್ ಮಾಡೋಣ. ಇಂಟ್ರಾಗೇಟಿವ್ ನೆಗೆಟಿವ್ ಹೇಗಿರುತ್ತೆ, ಹ್ಯಾವ್ ಐ ನಾಟ್ ಬಿನ್, ನಾಟ್ ಯೂಸ್ ಮಾಡಬೇಕಲ್ಲಿ. ಹ್ಯಾವ್ ಐ ನಾಟ್ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾವ್ ಯು ನಾಟ್ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾವ್ ಯು ನಾಟ್ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾವ್ ದೇ ನಾಟ್ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಹಿ ನಾಟ್ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಶಿ ನಾಟ್ ಬಿನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಇಟ್ ನಾಟ್ ಬಿನ್ ರೀಡಿಂಗ್ ಬುಕ್ಸ್. ಶಾರ್ಟಲ್ಲಿ ಹೇಳಬೇಕಂದ್ರೆ ನೋಡಿ ಎಕ್ಸಾಂಪಲ್ ಹೇಗಿದೆ. ಹ್ಯಾವಂಟ್ ಐ ಬಿನ್ ವಾಚಿಂಗ್ ಮೂವೀಸ್, haven't we been watching movies, haven't you been watching movies, haven't they been watching movies, hasn't he been watching movies, hasn't she been watching movies, hasn't it been watching movies. This is all about present perfect continuous tense in all forms, that is positive sentence, negative sentence, interrogative positive sentence and interrogative negative sentence. ಇವತ್ತಿನ ಆ್ಯಕ್ಟಿವಿಟಿ ಇದೇ ಕೊಟ್ಟಿದ್ದೀನಿ ನಿಮಗೆ. ಏನು ಮಾಡಬೇಕು ಆ್ಯಕ್ಟಿವಿಟಿ ನಾ ಹೇಗೆ ಹೇಳಿದ್ದೀನಿ ಅದೇ ಥರ ನೀವು ರೀಡ್ ಮಾಡಬೇಕು. ಸ್ವಲ್ಪ ಜೋರಾಗಿ ಅನ್ನಿ, ಬೇರೆಯವ್ರಿಗೆ ಕೇಳಿಸ್ದೆ ಪರವಾಗಿಲ್ಲ, ನೀವು ಅನ್ಬೇಕು ಅಂದರೆ ಅವ್ರಿಗೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇವತ್ತಿನ ಆ್ಯಕ್ಟಿವಿಟಿ ಅದೇ. ಪ್ಲಸ್ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೀನಿ ನಾನು. ಏನಪ್ಪ ಆ್ಯಕ್ಟಿವಿಟಿ ಅಂದರೆ, ಮೇಕ್ 5 ಸೆಂಟೆನ್ಸಸ್ ಆನ್ ಆಲ್ 4 ಟೆನ್ಸಸ್. ನೀವೇ 5 ಸೆಂಟೆನ್ಸ್ ಟ್ರೈ ಮಾಡಿ. ಅದು ಎಲ್ಲ ಟೆನ್ಸಲ್ಲಿ ಮೀನ್ಸ್ ಸಿಂಪಲ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ 5 ಸೆಂಟೆನ್ಸ್ನ ಕನ್ವರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಮೇಕ್ 10 ಸೆಂಟೆನ್ಸಸ್ ಆನ್ ಪ್ರೆಸೆಂಟ್ ಸಿಚುವೇಶನ್ಸ್. ಈಗ ನೀವು ಎಲ್ಲಿದ್ದೀರಾ, ಮನೇಲಿದ್ದೀರಾ, ಆಫೀಸಲ್ಲಿದ್ದೀರಾ, ಎಲ್ಲಿದ್ದೀರಾ, ಅಲ್ಲೇ ಕೂತ್ಕೊಂಡಲ್ಲೇ ಅಕ್ಕಪಕ್ಕ ನೋಡಿ ಎಲ್ಲ ಯಾರು ಏನೇನು ಮಾಡ್ತಾ ಇದ್ದಾರೆ ಅದನ್ನು ನೋಡಿಬಿಟ್ಟು ನೀವು 10 ಸೆಂಟೆನ್ಸ್ ರಿಯಲ್ ಟೈಮ್ ಸೆಂಟೆನ್ಸ್ ಮಾಡಬೇಕು. ಈಗ ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ, ನಿಮ್ಮ ಮದರ್ ಅಡುಗೆ ಮಾಡ್ತಾ ಇದ್ದಾರೆ, ಯು ಕ್ಯಾನ್ ಟೆಲ್ ರೈಟ್ ಮೈ ಮದರ್ ಈಸ್ ಕುಕ್ಕಿಂಗ್. ಸೊ ಅಲ್ಲಿ ಏನು ಸ್ನ್ಯಾರೋ ನೋಡಿ ಚೆಕ್ ಮಾಡಿ ಅದ್ರ ಮೇಲೆ ಸೆಂಟೆನ್ಸ್ ಮಾಡಿ. ಈಗ ನಿಮ್ಮ ಬ್ರದರ್ ಟಿ ವಿ ನೋಡ್ತಾ ಇದ್ದಾರೆ, ನೀವು ಹೇಳ್ಬೋದು ಮೈ ಬ್ರದರ್ ಈಸ್ ವಾಚಿಂಗ್ ಟಿ ವಿ. ಸೊ ಈ ಥರ ಸಿಚುವೇಶನ್ಸ್ ನೋಡ್ಕೊಂಡ್ಬಿಟ್ಟು 10 ಸೆಂಟೆನ್ಸಸ್ ಮಾಡಿ. ಆ 10 ಸೆಂಟೆನ್ಸ್ ಏನಿರಬೇಕು, ಆ ಪ್ರೆಸೆಂಟ್ ಆ್ಯಕ್ಷನ್ಸ್ ಮೇಲೆ ಇರುವಂಥ ಸೆಂಟೆನ್ಸ್ ಇರಬೇಕು. ಅದೆಲ್ಲ ಎದ್ರಾಗ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ನಾಗೆ ಬರುತ್ತೆ. ಆ್ಯಂಡ್ ಪ್ರೆಸೆಂಟ್ ಟೆನ್ಸ್ನಾಗ ಅದು ಸಿಂಪಲ್ ಪ್ರೆಸೆಂಟೇ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸೇ ಇರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟೇ ಇರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು. ಬಟ್ ನೀವು ಮಾಡುವಂಥ 10 ಸೆಂಟೆನ್ಸ್ ಹೇಗಿರಬೇಕು, ಆ ಸಿಚುವೇಶನ್ ತಕ್ಕಂಗೆ ಸೆಂಟೆನ್ಸಸ್ ಇರಬೇಕು. ಓಕೆ, ಎನಿಯೋ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.